ನಮ್ಮ ಮೆಟ್ರೋ ದರ ಏರಿಕೆ ಮಧ್ಯೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ಅದ್ದೂರಿ ಕಾರುಬಾರು ಜೋರಾಗಿದೆ. ಪ್ರಯಾಣಿಕರಿಗೆ ದರ ಬರ ಎಳೆದಿರುವ ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೊಸ ಕಾರು ಖರೀದಿ ಮಾಡಿದ್ದಾರೆ. ಓಡಾಡಲು ಕೋಟ್ಯಾಂತರ ಮೌಲ್ಯದ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಲಾಗಿದ್ದು, ಬರೋಬ್ಬರಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾರು ಖರೀದಿ ಮಾಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಬಿಎಂಆರ್ಸಿಎಲ್ ನೌಕರರ ಸಂಘದಿಂದ ಪತ್ರ ಬರೆಯಲಾಗಿದ್ದು, ಒಂದು ಕಾರಿಗೆ 45 ರಿಂದ 50 ಲಕ್ಷ ತಗುಲಿದ್ದು 10ಕ್ಕೂ ಹೆಚ್ಚು ಕಾರು ಖರೀದಿ ಆಗಿರೋ ಬಗ್ಗೆ ಪತ್ರದಲ್ಲಿ ಬರೆಯಲಾಗಿದೆ. ಬಿಎಂಆರ್ಸಿಎಲ್ ಆರ್ಥಿಕ ನಷ್ಟದಲ್ಲಿ ಇದೆ ಅಂತ ಹೇಳ್ತೀರಾ, ಆದ್ರೆ ಈ ವೇಳೆಯೇ ದುಬಾರಿ ಕಾರುಗಳು ಬೇಕಾ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ವಿದ್ಯುತ್ ಶಾಕ್ನಿಂದ ಸಾವಿಗೀಡಾದ ಸೆಲ್ವಿ ಕುಟುಂಬಕ್ಕೆ ಪರಿಹಾರ ಕೊಡ್ತೀನಿ ಎಂದ ಶಾಸಕ ಜಮೀರ್ ಬಾಯಿ ಮಾತಿಗಷ್ಟೇ ಪರಿಹಾರದ ಬಗ್ಗೆ ಮಾತನಾಡಿ ಯಾವುದೇ ಪರಿಹಾರ ನೀಡದೆ ಹಾಗೆಯೇ ವಾಪಸ್ಸಾಗಿದ್ದಾರೆ. ಮೃತ ಸೆಲ್ವಿ ಸಾವಿನ ಬಳಿಕ ಆನಂದಪುರ ನಿವಾಸಿಗಳು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಭೇಟಿ ನೀಡಿದ ಜಮೀರ್ ಸ್ಥಳದಲ್ಲೇ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು. 5 ಲಕ್ಷ ಹಣ ತರುವಂತೆ ಆಪ್ತರಿಗೆ ಹೇಳಿ ಕಳಿಸಿದ್ರು. ಬಳಿಕ 4 ದಿನದ ನಂತರ ಬರ್ತೇನೆ ಅಂತ ಅಲ್ಲಿಂದ ಕಾಲ್ಕಿತ್ತ ಜಮೀರ್ ಅನಧಿಕೃತವಾಗಿ 3 ರಿಂದ 4 ಫ್ಲೋರ್ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಮನೆಗೆ ಮೋಟಾರ್ ಹಾಕಿಸಿಕೊಂಡಿದ್ದಾರೆ. 15 ದಿನದ ಹಿಂದೆ ಬಂದು ಮನೆಗೆ ಕಾವೇರಿ ನೀರು ನೀಡುವ ಯೋಜನೆಗೆ ಗುದ್ದಲಿ ಪೂಜೆ ಮಾಡಿದ್ದೇವೆ ಅಂತ ಹಾರಿಗೆ ಉತ್ತರ ನೀಡಿ ಅಲ್ಲಿಂದ ಕಾಲ್ಕಿತ್ರು. ಮನೆಗಳಿಗೆ ಪ್ರತ್ಯೇಕ ನೀರಿನ ಸೌಲಭ್ಯ ಇರದ ಹಿನ್ನೆಲೆ ಪ್ರತಿ ಮನೆಗೂ ಸಾಲು ಮೋಟಾರ್ ಅಳವಡಿಸಿಕೊಳ್ಳಲಾಗಿದೆ. ಸ್ವಲ್ಪ ಯಾಮಾರಿದ್ರೂ ಇಲ್ಲಿ ಜೀವಗಳೇ ಹೋಗಿಬಿಡುತ್ತವೆ. ಈ ಬಗ್ಗೆ ಶಾಸಕ ಜಮೀರ್ ಬಳಿ ಎಷ್ಟೋ ಬಾರಿ ಮನವಿ ಮಾಡಿದ್ರು, ಪ್ರಯೋಜನವಾಗಿಲ್ಲ ಅಂತ ಆನಂದಪುರ ಜನತೆ ಆರೋಪ ಮಾಡಿದ್ರು. ಪಕ್ಕದಲ್ಲೇ ಇರುವ ಟಿಪ್ಪು ನಗರಕ್ಕೆ ಬೇಕಾದಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಮನೆಗೂ ನೀರಿನ ವ್ಯವಸ್ಥೆ ಇದೆ. ನಾವು ಕೇಳಿದ್ರೆ ಅದು ಸ್ಲಮ್ ಅಂತಾರೆ. ಯಾಕೆ ನಾವು ಅವರಿಗೆ ಓಟ್ ಹಾಕಲ್ವಾ ಅಂತ ಆನಂದಪುರ ಜನತೆ ಪ್ರತಿಭಟನೆ ನಡೆಸಿದ್ರು. ಶಾಸಕ ಜಮೀರ್ ಹಿಂದೂಗಳಿಗೆ ಒಂದು, ಮುಸ್ಲಿಮರಿಗೆ ಒಂದು ನ್ಯಾಯ ಸೌಲಭ್ಯ ಕೊಡ್ತಾರೆ ಅಂತ ಆರೋಪಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.